ಭಾರತ ಪುಣ್ಯಭೂಮಿ. ಯಾಕೆ ಪುಣ್ಯಭೂಮಿ ಅಂತಂದರೆ, ಈ ಭಾರತದಲ್ಲಿ ಭಕ್ತಿ ಮಾರ್ಗವನ್ನು ಅವಲಂಬಿಸಿ ಭಗವಂತನ ಪ್ರೀತಿಸಿ ಭಗವತ್ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಓಡಾಡಿರ್ತಕ್ಕಂಥ ಭೂಮಿ ಇದು. ಯೋಗಿಗಳು ಅಷ್ಟಾಂಗ ಯೋಗವನ್ನು ಅಭ್ಯಾಸ ಮಾಡಿ ನಿರ್ವಿಕಲ್ಪ ಸಮಾಧಿಯನ್ನು ಅನುಭವಿಸಿದೆ ಈ ನಮ್ಮ ಭೂಮಿಯಲ್ಲಿ ಪವಿತ್ರಗೊಳಿಸಿರ್ತಕ್ಕಂಥದ್ದು ಈ ಭಾರತ. ಹಾಗೆ ಜ್ಞಾನ ಮಾರ್ಗದ ಮುಖಾಂತರ ಸರ್ವತ್ರ ಬ್ರಹ್ಮದರ್ಶನಂ ಅನ್ನುವ ಸ್ಥಿತಿಯನ್ನು ಏರಿರ್ತಕ್ಕಂಥ ಪುಣ್ಯಾತ್ಮರು, ಜ್ಞಾನಿಗಳು ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಈ ಭೂಮಿಯಲ್ಲಿ ಓಡಾಡಿದ್ರಿಂದ ಪಾವನ ಭೂಮಿಯಾಗಿದೆ ನಮ್ಮ ಭಾರತ. ಇದೇ ನಮ್ಮ ಹುಬ್ಬಳ್ಳಿಯ ಈ ಗ್ರಾಮ ಪರಮ ಪೂಜ್ಯರಾಗಿರ್ತಕ್ಕಂಥ ಬ್ರಹ್ಮಸ್ವರೂಪಿಗಳಾಗಿರ್ತಕ್ಕಂಥ ಜಗದ್ಗುರು ಸಿದ್ಧಾರೂಢ ಸ್ವಾಮೀಜಿಯವರು ಬರುವ ಮೊದಲು ಒಂದು ಕುಗ್ರಾಮ ಆಗಿತ್ತು. ತೀರ್ಥಿ ಕುರುವಂತಿ ತೀರ್ಥಾನಿ ಅಂಥೇಳಿ ನಾರದ ಭಕ್ಷಿಸುತ್ತಲ್ಲಿ ಹೇಳ್ತಾರೆ. ತೀರ್ಥ ಸ್ಥಳಗಳನ್ನು ಪುನಃ ಅದನ್ನು ಪವಿತ್ರಗೊಳಿಸ್ತಾರಂತೆ. ಸಿದ್ಧಾರೂಢ ಸ್ವಾಮೀಜಿಯವರ ವಿಶೇಷತೆ ಏನು ಅಂತಂದರೆ, ಅವರಿದ್ದ ಜಾಗವೇ ಒಂದು ತೀರ್ಥಸ್ಥಾನವಾಗಿದೆ ಇಲ್ಲಿ. ಇದು ಮಹಾತ್ಮರು ಮಾಡ್ತಿರ್ತಕ್ಕಂಥ, ಬ್ರಹ್ಮಜ್ಞಾನಿಗಳು ಮಾಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ಈಗಿನ ಗೋಷ್ಠಿಯ ಮುಖ್ಯ ವಿಷಯವಾಗಿರ್ತಕ್ಕಂಥ ಶ್ರೀ ಗುರು ವಚನದಿಂದ ಅಧಿಕ ಸುಧೆಯುಂಟೆ ಅಂತ. ಸುಧೆ ಇದೆ, ಆದರೆ ಅನುಭವಿಸುವವರು ಯಾರು? ಅದು ಆ ಸುಧೆಯನ್ನು ಜೀವನದಲ್ಲಿ ಅಳವಡಿಸಿಕೊಂಡವರಿಗೆ ಮಾತ್ರ ಆ ಸುಧೆಯ ರಸ ಗೊತ್ತಾಗುವುದು. ಗುರು ಹೇಳಿದ ವಾಕ್ಯವನ್ನು ಶ್ರದ್ಧಾಪೂರ್ವಕವಾಗಿ ಯಾರು ಅಭ್ಯಾಸ ಮಾಡ್ತಾರೆ, ಸಾಧನೆಯಾಗಿ ಅದನ್ನು ಮುಂದುವರಿತಾರೆ, ಅವರಿಗೆ ಗುರುವಿನ ಅನುಗ್ರಹ ಸಿಕ್ಕತ್ತೆ ಮತ್ತು ಆ ಸಾಧನೆಯ ಸಿದ್ಧಿ ಸಿಕ್ಕತ್ತೆ. ನಾನು ನಿಮ್ಮ ಸಣ್ಣದೊಂದು ಒಂದು ಘಟನೆ ಹೇಳ್ತೀನಿ. ಶ್ರೀರಾಮಕೃಷ್ಣ ಪರಮಹಂಸರ ಜೀವನದಲ್ಲಿ ಬರ್ತಕ್ಕಂಥದ್ದು. ಶ್ರೀರಾಮಕೃಷ್ಣ ಪರಮಹಂಸರಿಗೆ 16 ಜನ ಸನ್ಯಾಸಿ ಶಿಷ್ಯರು. ಅವರಲ್ಲಿ ಪ್ರಮುಖರಾಗಿರುವರು ನಿಮಗೆಲ್ಲ ಗೊತ್ತಿರುವ ಹಾಗೆ ಸ್ವಾಮಿ ವಿವೇಕಾನಂದರು. ಅದಲ್ಲದೆ ಇನ್ನೂ 15 ಶಿಷ್ಯರಿದ್ದರು. ಅದರಲ್ಲಿ ಒಬ್ಬರು ಅವರು ಸ್ವಾಮಿ ಅದ್ಭುತಾನಂದ ಅಂತ. ಅವರ ಪೂರ್ವಾಶ್ರಮದ ಹೆಸರು ಲಾಟು ಅಂತ, ಲಾಟು ಮಹಾರಾಜ ಅಂತ ಕರೀತೀವಿ. ಅವರು ಬಿಹಾರಿನ ಯಾವುದೋ ಒಂದು ಕುಗ್ರಾಮದಿಂದ ಬಂದ ಅನಾಥ ಹುಡುಗ, ನಿರಕ್ಷರ ಕುಕ್ಷಿ. ಶ್ರೀರಾಮಕೃಷ್ಣರೇ ಅವರಿಗೆ ಸ್ವಲ್ಪ ಬೆಂಗಾಲಿಗೆ ಕಲಿಸೋಣ ಅಂತ ಪ್ರಯತ್ನ ಮಾಡಿ ಅವರ ಉಚ್ಚಾರಣೆಯನ್ನು ನೋಡಿ ಸಾಕಪ್ಪ ಅಂತ ಹೇಳಿದ್ರು. ಆದರೆ ಶ್ರೀರಾಮಕೃಷ್ಣ ಮೇಲೆ ಎಷ್ಟು ಶ್ರದ್ಧೆ ಇತ್ತು, ಅವರ ವಾಕ್ಯದ ಮೇಲೆ, ಅವರ ಉಪದೇಶದ ಮೇಲೆ, ಅವರು ಕೊಟ್ಟ ಸೂಚನೆಯನ್ನು ಎಷ್ಟು ಮಟ್ಟಿಗೆ ಅವರು ಅಳವಡಿಸ್ಕೊಳ್ತಾ ಇರೋದಕ್ಕೆ ಇದೊಂದು ಘಟನೆ. ಅವರು ಒಂದು ದಿವಸ ಬೆಳಗಿಂದ ಸಂಜೆ ತನಕ ತುಂಬ ಕೆಲಸ ಮಾಡ್ತಾಯಿದ್ರು, ಗುರು ಸೇವೆ ಮಾಡ್ತಾಯಿದ್ರು, ಬಂದ ಭಕ್ತಾದಿಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಕರ್ಯವನ್ನು ಸಹ ಅವ್ರು ಮಾಡ್ತಾಯಿದ್ರು. ಒಂದು ದಿವಸ ರಾತ್ರಿ ಬಹಳ ಸಂಜೆ ಆಗಿದೆ, ಸುಮಾರು 8 ಗಂಟೆ ಸಮಯ, ಸುಸ್ತಾಗಿಬಿಟ್ಟಿದ್ದಾರೆ. ಅವರು ಒಂದು ಚಾಪೆ ಹಾಕ್ಕೊಂಡು ಅವರು ಮಲಗಕ್ಕೆ ತಯಾರು ಮಾಡಿದ್ರು. ಮಲಗಿಬಿಟ್ರು. ತಕ್ಷಣ ಶ್ರೀರಾಮಕೃಷ್ಣರು ಬಂದು ನೋಡಿದ್ರು, ಮಲ್ಕೊಂಡ್ಬಿಟ್ಟಿದ್ದಾನೆ. ಕೋಪ ಎಬ್ಬಿಸಿದ್ರು. ಇಲ್ಲಿ ಬಂದಿರು ನೀನು ನಿದ್ದೆ ಮಾಡೋದಕ್ಕಾ? ಈಗ ನಿದ್ದೆ ಮಾಡ್ದಾದ್ರೆ ಇಲ್ಲಿ ಜಾಗ ಬೇಕಾ ನಿನಗೆ? ಬೇಕಾದಷ್ಟು ಜಾಗ ಇದೆ. ಇಲ್ಲಿ ಬಂದಿರೋದು ನೀನು ಭಗವಂತನ ಸಾಕ್ಷಾತ್ಕಾರ ಮಾಡೋದಕ್ಕೋಸ್ಕರ. ಹಾಗಾದರೆ ನಿದ್ದೆಗಲ್ಲ. ಶ್ರೀರಾಮಕೃಷ್ಣರು ಸಾಮಾನ್ಯವಾಗಿ ಶಿಷ್ಯರನ್ನು ರಾತ್ರಿ ನಿದ್ದೆ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಅವರು ಪಂಚವಟಿ ಕಳಿಸ್ಬಿಟ್ಟು ಧ್ಯಾನಕ್ಕೆ ಕಳಿಸ್ತಾಯಿದ್ರು, ಹೋಗಿ ಧ್ಯಾನ ಮಾಡಿ ಅಂತ. ರಾತ್ರಿ ಪ್ರಶಸ್ತವಾಗಿರ್ತಕ್ಕಂಥ ಜಾಗ ಅದು, ಸಮಯ ಅದು. ಪ್ರಕೃತಿ ಸ್ತಬ್ಧವಾಗಿರ್ತಕ್ಕಂಥ ಸಮಯ. ಆಗ ಮನಸ್ಸು ಭಗವಂತನಲ್ಲಿ ಏಕಾಗ್ರ ಮಾಡೋದಕ್ಕೆ ಸೂಕ್ತವಾಗಿರ್ತಕ್ಕಂಥ ಸಮಯ. ಹಾಗಾಗಿ ಅವ್ರನ್ನ ಬೈದು ಅವನ್ನ ನೀವು ಹೊರಟೋಗೋ ಅಂತ ಹೇಳಿ ಬೈದು ಬಿಡ್ತಾರೆ. ಶ್ರೀರಾಮಕೃಷ್ಣ ಪಾದಕ್ಕೆ ಸಂಪೂರ್ಣವಾಗಿ ಶರಣಾಗಿ ಬಿದ್ದು ಕ್ಷಮೆ ಕೇಳಿ ಅವತ್ತಿಂದ ಅವ್ರು ನಿರ್ಧಾರ ಮಾಡ್ತಾರೆ, ನಾನು ರಾತ್ರಿ ಮಲಗುವುದಿಲ್ಲ, ನಿದ್ದೆ ಮಾಡುವುದಿಲ್ಲ ಅಂತ. ನಿಮಗೆ ಆಶ್ಚರ್ಯ ಆಗ್ಬೋದು. ಅವತ್ತಿನಿಂದ
ಅವರು ರಾತ್ರಿ ನಿದ್ದೆ ಇಲ್ಲ, ಅವರಿಗೆ ನಿದ್ರಾ ಸಮಾಧಿ ಸ್ಥಿತಿ ಅಂತ ಹೇಳ್ತಾರೆ. ಹಾಗೆ ಆ ಸಮಾಧಿ ಸ್ಥಿತಿಗೆ ಏರಿರ್ತಕ್ಕಂಥ ನಿರಕ್ಷರ ಕುಕ್ಷಿ ಒಬ್ಬ ಗುರುವಿನ ಮಾತಿನನ್ನು ಪೂರ್ಣವಾಗಿ ನಂಬಿಕೆ ಇಟ್ಟು ಶ್ರದ್ಧಾಪೂರ್ವಕವಾಗಿ ಯಾರು ಗುರುವಿನ ವಾಕ್ಯವನ್ನು ಸಾಧನೆಯ ಮೂಲಕ ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ ಅವರಿಗೆ ನಿಜವಾಗ್ಲೂ ಸಹ ಗುರುವಿನ ವಾಕ್ಯದಲ್ಲಿರ್ತಕ್ಕಂಥ ಸುಧೆಯ ಅನುಭವ ಆಗತ್ತೆ. ಅಧಿಕಾರಿಣಂ ಆಶಾಸ್ತಿ ಫಲ ಸಿದ್ಧಿ ವಿಶೇಷತಃ ಅಂತ ವಿವೇಕ ಚೂಡಾಮಣಿಲಿ ಹೇಳ್ತಾರೆ. ಅಧಿಕಾರಿಯನ್ನು ಅವಲಂಬಿಸಿರುತ್ತೆ ಫಲ ಯಾವಾಗಲೂ ಸಹ. ಯಾರಿಗೆ ಶ್ರದ್ಧೆ ಇದೆ, ಶ್ರದ್ಧೆ ಅನ್ನೋದಕ್ಕೆ ಬಹಳ ಅರ್ಥ ಇದೆ. ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧಿಯ ಅವಧಾರಣಂ ಅಂತ ಹೇಳ್ತಾರೆ. ಶಾಸ್ತ್ರದಲ್ಲಿ ಗುರುವಿನ ವಾಕ್ಯದಲ್ಲಿ ಸತ್ಯ ಇದನ್ನು ನಾನು ಪಾಲಿಸಿದ್ರೆ ಖಂಡಿತವಾಗಿಯೂ ಸಹ ನನ್ನ ಗುರಿಯನ್ನು ತಲುಪಬಲ್ಲೆ, ನನಗೊಳ್ಳೆಯದಾಗುತ್ತೆ ಅನ್ನುವ ವಿಶಿಷ್ಟವಾಗಿರ್ತಕ್ಕಂಥ ನಂಬಿಕೆ ಇದೆ ನೋಡಿ. ಅಚಲವಾಗಿರ್ತಕ್ಕಂಥ ನಂಬಿಕೆ ಯಾವಿದೆ ಅದು ಶ್ರದ್ಧಾ. ಆ ಶ್ರದ್ಧಾ ಏನು ಮಾಡುತ್ತೆ, ಅದು ಸಾಕ್ಷಾತ್ ಸರ್ವತ್ರ ಎಲ್ಲ ಕಡೆಯೂ ಸಹ ಭಗವಂತನ ಆ ಪರಬ್ರಹ್ಮನ ನೋಡ್ತಕ್ಕಂಥ ಒಂದು ಉನ್ನತವಾದ ಆಧ್ಯಾತ್ಮಿಕ ಅವಸ್ಥೆಗೆ ಮನುಷ್ಯನನ್ನು ಕರ್ಕೊಂಡು ಹೋಗುತ್ತೆ ನೋಡಿ ಶ್ರದ್ಧೆ. ಆ ಶ್ರದ್ಧೆ ಯಾರಲ್ಲಿದೆ ಅವರಿಗೆ ಮಾತ್ರ ಗುರುವಿನ ವಾಕ್ಯದ ಸುಧೆಯ ಅನುಭವ ಆಗತ್ತೆ. ಅಂಥ ಅವಸ್ಥೆಯನ್ನು, ಅಂಥ ಬುದ್ಧಿಯನ್ನು, ಮನಸ್ಸನ್ನು ನಮಗೆ ಕೊಡಲಿ ಅಂತ ಜಗದ್ಗುರು ಸಿದ್ಧಾರೂಢ ಸ್ವಾಮೀಜಿಯವರಲ್ಲಿ ಪದ ಮುಟ್ಟಿ ಪ್ರಾರ್ಥನೆ ಮಾಡ್ತಾ ಲೋಕ ಸಮಸ್ತ ಸುಖಿನೋ ಭವಂತು.